ಇನ್ನು ಸರ್ಕಾರವನ್ನ ಕಟ್ಟಿ ಹಾಕಲಿಕ್ಕೆ ಬಿಜೆಪಿ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ತಾ ಇದೆ. ಅಧಿವೇಶನ ಆರಂಭವಾಗಲಿಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಇದರ ನಡುವೆ ಸರ್ಕಾರವನ್ನ ಶತಾಯಗತಾಯ ಇಕ್ಕಟ್ಟಿಗೆ ಸಿಲುಕಿಸಲೇಬೇಕಾಗಿರುವಂತಹ ಪರಿಸ್ಥಿತಿ ಬಿಜೆಪಿಗಿದೆ. ಸೊ ಪ್ಲಾನ್ಗಳನ್ನ ಹಾಕ್ತಾ ಇದೆ ಬಿಜೆಪಿ. ಆಗಸ್ಟ್ 11ರಿಂದ ರಾಜ್ಯ ಮುಂಗಾರು ಅಧಿವೇಶನ ಆರಂಭವಾಗುತ್ತೆ. ಈ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕಿದೆ. ಯಾವ ಪ್ರಕರಣಗಳನ್ನು ಉಲ್ಲೇಖಿಸಿ? BR ಪಾಟೀಲ್ ಅವರ ಆಡಿಯೋ, ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅನ್ನುವ ಹೇಳಿಕೆಯನ್ನು ಕೊಟ್ಟರು. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇದೆ, ವ್ಯವಸ್ಥೆನೇ ಸರಿ ಇಲ್ಲ. ರಾಜು ಕಾಗೆ ಹೇಳಿಕೆಯನ್ನು ಕೊಟ್ಟರು, ರಾಜೀನಾಮೆ ಕೊಟ್ಬಿಡ್ತೀನಿ, ಅನುದಾನ ಇಲ್ಲ ಅಂತ ಹೇಳಿ. ಇದರ ಜೊತೆಗೆ ಕಾಂಗ್ರೆಸ್ನ ನಾಯಕರಿಗೆ ಮಾತ್ರ ಅನುದಾನ, ವಿಪಕ್ಷಗಳಿಗೆ ಅನುದಾನ ಇಲ್ಲ, ಕಡಿಮೆ ಕೊಟ್ಟಿದ್ದಾರೆ. ಇದಲ್ಲದೆ ಸುರ್ಜೇವಾಲಾ ಮೀಟಿಂಗ್ ಮಾಡಿದ್ದು, ಪವರ್ ಶೇರಿಂಗ್ ಮ್ಯಾಟರ್, ಹೀಗೆ ಸರ್ಕಾರದ ವಿರುದ್ಧ ಸಾಕಷ್ಟು ಅಸ್ತ್ರಗಳನ್ನು ಪ್ರಯೋಗ ಮಾಡ್ಬೋದು ಬಿಜೆಪಿ. ಬಟ್ ಪ್ರಯೋಗ ಮಾಡುವ ನಿಟ್ಟಿನಲ್ಲಿ ಬಿಜೆಪಿ ಇದೆಯಾ, ಅದಕ್ಕೆ ರೆಡಿ ಆಗಿದೆಯಾ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿ. ಕಾರಣ ಬಿಜೆಪಿಯಲ್ಲಿ ಮುಸ್ಕಿನ ಗುದ್ದಾಟ ನಡೀತಾ ಇದೆ, ನಾಯಕರ ನಡುವೆ ಬಣಬಡಿದಾಟ ಇದೆ. ಒಂದು ಕಡೆ ಬಿಜೆಪಿ ನಾಯಕರು ಏನು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನ ಮಾಡಬೇಕಿದೆ. ಬಟ್ ಬಿಜೆಪಿಯಲ್ಲಿ ಏನಾಗಿದೆ, ವಿಪಕ್ಷ ನಾಯಕರ ಮಾತನ್ನ ರಾಜ್ಯಾಧ್ಯಕ್ಷರು ಕೇಳಲ್ಲ, ರಾಜ್ಯಾಧ್ಯಕ್ಷರ ಮಾತನ್ನ ವಿಪಕ್ಷ ನಾಯಕರು ಕೇಳಲ್ಲ. ವಿಪಕ್ಷ ನಾಯಕರ ಮೇಲೇನೆ ಬಿಜೆಪಿಯ ಶಾಸಕರಲ್ಲಿ ಒಂದಿಷ್ಟು ಅಸಮಾಧಾನ ಇದೆ. ಈಗ ಈ ಅಸಮಾಧಾನವನ್ನ ಇಟ್ಕೊಂಡು ಅಧಿವೇಶನಕ್ಕೆ ಹೋಗ್ಲಿಕ್ಕೆ ಆಗುತ್ತಾ? ಆಗಲ್ಲ. ಈ ಕಾರಣಕ್ಕಾಗಿ ನಿನ್ನೆ ರಾತ್ರಿ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಕೂಡ ನಡೆದಿದೆ. ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೆದಿದೆ. ಈ ಮೀಟಿಂಗ್ನಲ್ಲಿ ವಿಜೇಂದ್ರ ಅವರು ಭಾಗಿಯಾಗಿದ್ದರು, ಅದೇ ರೀತಿಯಾಗಿ ಆರ್ ಅಶೋಕ್ ಅವರು ಕೂಡ ಭಾಗಿಯಾಗಿದ್ದರು. ಈ ಎಲ್ಲ ನಾಯಕರಿಗೆ ಪ್ರಹ್ಲಾದ್ ಜೋಶಿ ಅವರು ಒಂದಿಷ್ಟು ಟಾಸ್ಕ್ಗಳನ್ನು ಕೂಡ ಕೊಟ್ಟಿದ್ದಾರಂತೆ. ಹಾಗಾದರೆ ಏನು ಟಾಸ್ಕ್ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಟಾಸ್ಕ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಪ್ರಹ್ಲಾದ್ ಜೋಶಿ ಅವರು ಈ ರೀತಿಯಾಗಿ ಮೀಟಿಂಗ್ ಮಾಡ್ತಿರೋದು ಇದು ಫಸ್ಟ್ ಟೈಮ್ ಅಲ್ಲ. ರಾಜ್ಯದಲ್ಲಿ ಬಣಬಡಿದಾಟ, ಮುಖ್ಯವಾಗಿ ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ಹೆಚ್ಚಾದಂತಹ ಸಂದರ್ಭದಲ್ಲಿ ವರಿಷ್ಠರು ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ರು ಪ್ರಹ್ಲಾದ್ ಜೋಶಿ ಅವರಿಗೆ. ಹೋಗಿ ಒಂದಿಷ್ಟು ಮೀಟಿಂಗ್ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಬಟ್ ಏನಾಯಿತು, ಅರವಿಂದ್ ಲಿಂಬಾವಳಿ ಅವರು ಭಾಗಿಯಾಗಿದ್ದರು. ಅಶ್ವಥ್ ನಾರಾಯಣ ಅವರ ನಿವಾಸದಲ್ಲಿ ಒಂದು ಸಭೆ ಆಗಿತ್ತು. ಆ ಸಭೆಯಲ್ಲಿ ಅರವಿಂದ್ ಲಿಂಬಾವಳಿ ಅವರು ಭಾಗಿಯಾಗಿದ್ದರು, ವಿಜೇಂದ್ರ ಅವರು ಭಾಗಿಯಾಗಿದ್ದರು. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ, ಎಲ್ಲರನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಪ್ರಹ್ಲಾದ್ ಜೋಶಿ ಅವರು ಪ್ರಯತ್ನವನ್ನು ಪಡ್ತಾ ಇದ್ರು. ಬಟ್ ಎಲ್ಲೋ ಒಂದು ಕಡೆ ಮತ್ತೆ ರೆಬಲ್ ನಾಯಕರು ವಿಜೇಂದ್ರ ವಿರುದ್ಧ ಗರಂ ಆಗಿದ್ದು, ಪ್ರತ್ಯೇಕವಾಗಿ ಸಭೆ ನಡೆಸಿದ್ದು, ಇದರ ಜೊತೆಗೆ ವಿಪಕ್ಷ ನಾಯಕರು ದೆಹಲಿಗೆ ಹೋಗಿದ್ದು, ಅಲ್ಲಿ ಸಾಕಷ್ಟು ದಿನಗಳ ಕಾಲ ವೇಟ್ ಮಾಡ್ತಾರೆ, ನಾಯಕರನ್ನ ಭೇಟಿ ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಕುತೂಹಲ ಇದೆ, ಬಣಬಡಿದಾಟ ನಿಂತಿದ್ಯಾ ಇಲ್ವಾ ಹೇಳಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ನೋಡಿ, ಅಧಿವೇಶನಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಇದರ ನಡುವೆ ಬಿಜೆಪಿ ಒಂದಾಗಬೇಕಾಗಿರುವಂಥ ಪರಿಸ್ಥಿತಿ ಇದೆ. ನಿನ್ನೆ ಮೀಟಿಂಗ್ ನಡೆದಿದೆ. ಸೊ ಮೀಟಿಂಗ್ ಅಲ್ಲಿ ಏನೆಲ್ಲ ಆಗಿದೆ, ಏನು ಟಾಸ್ಕ್ ಕೊಟ್ಟಿದ್ದಾರೆ ಜೋಶಿ ಸಾಹೇಬ್ರು? ಮೊದಲನೇದಾಗಿ ಜೋಶಿ ಅವರಿಗಾಗ್ಲೇ ಹೇಳಿರ್ತಕ್ಕಂಥ ಟಾಸ್ಕ್ ಏನು ಅಂದ್ರೆ, ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕಂದ್ರೆ ಒಗ್ಗಟ್ಟಿನ ಪ್ರದರ್ಶನ ಮೊದಲಿಗೆ ಬಿಜೆಪಿ ಅವರು ಮಾಡಬೇಕು. ಯಾಕಂದ್ರೆ ಈಗಾಗಲೇ ಬಿಜೆಪಿಯಲ್ಲಿ ಒಂದ್ ರೀತಿಯಾಗಿ 3 ಬಣಗಳಾಗಿದೆ. ಒಂದ್ ಕಡೆ ವಿಜೇಂದ್ರ ಬಣ, ಒಂದ್ ಕಡೆ ತಟಸ್ಥ ಬಣ, ಒಂದ್ ಕಡೆ ರೆಬಲ್ಸ್ ಬಣ. ಈ ರೀತಿಯಾಗಿ ಒಳಗೆ ನೀವು ಸದನದ ಒಳಗೆ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಿಕ್ಕಾಗಲ್ಲ. ಈ ರೀತಿ ಇದ್ರೆ ಫಸ್ಟ್ ನೀವು ಮೊದಲಿಗೆ ಒಗ್ಗಟ್ಟಾಗಿ, ಮತ್ತೆ ಸರ್ಕಾರದ ಯಾವೆಲ್ಲ ಇಲಾಖೆಗಳಲ್ಲಿ ಈಗಾಗಲೇ ಭ್ರಷ್ಟಾಚಾರ ಆಗಿದೆ, ಮತ್ತೆ ಸರ್ಕಾರದ ಇಲಾಖೆಗಳಲ್ಲಿ ಎಲ್ಲೆಲ್ಲಿ ಹಗರಣಗಳಾಗಿದೆ, ಮತ್ತೆ ಈಗಾಗಲೇ ಸರ್ಕಾರದ ಕೆಲವು ಶಾಸಕರೇ ಒಂದಿಷ್ಟು ಸರ್ಕಾರದ ವಿರುದ್ಧ ಹೇಳಿಕೆ ನೀಡ್ತಕ್ಕಂಥದ್ದು, ಇದೆಲ್ಲದನ್ನು ಈಗಾಗಲೇ ನೋಟ್ ಔಟ್ ಮಾಡಿಟ್ಕೊಂಡಿದ್ದಾರೆ ಈಗಾಗಲೇ ಬಿಜೆಪಿ ನಾಯಕರು. ಆ ವಿಚಾರದಲ್ಲಿ ಪ್ರಮುಖವಾಗಿ ಯಾವೆಲ್ಲ ವಿಚಾರದ ಬಗ್ಗೆ ಹೈಲೈಟ್ ಮಾಡಿ ಮಾತನಾಡಬೇಕು ಅನ್ನೋ ಒಂದಿಷ್ಟು ಚರ್ಚೆಗಳು ಕೂಡ ನಡೆದಿದೆ. ಅದರ ಜೊತೆ ಪ್ರಹ್ಲಾದ್ ಜೋಶಿ ಅವರು ಒಂದಿಷ್ಟು ಟಾಸ್ಕ್ ಗಳನ್ನು ಕೂಡ ನೀಡಿದ್ದಾರೆ. ಅಂದ್ರೆ ಸದನದ ಒಳಗೆ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು, ಯಾವ ರೀತಿಯಾಗಿ ಹೋರಾಟ ಮಾಡಿದ್ರೆ ಬಿಜೆಪಿಗೆ ಪ್ಲಸ್ ಆಗುವಂತ ಸಾಧ್ಯತೆಗಳಿದೆ. ಒಂದಿಷ್ಟು ಮಾಹಿತಿಗಳನ್ನ ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಗುಪ್ತ ಸಭೆ ಮಾಡಿ ಅಲ್ಲಿ ಒಂದಿಷ್ಟು ನಾಯಕರಿಗೂ ಸೇರಿಸಿ ಅಲ್ಲೆಲ್ಲರಿಗೂ ಒಂದಿಷ್ಟು ಟಾಸ್ಕ್ ಗಳನ್ನು ಕೊಟ್ಟಿದ್ದಾರೆ ಮಹೇಶ್. ಅದರ ಜೊತೆ ಪ್ರಮುಖವಾಗಿ ಏನಂತ ನೋಡ್ತಾ ಹೋದ್ರೆ, ಯಾವ ಟಾಸ್ಕ್ ಗಳನ್ನ ಕೊಟ್ಟಿದ್ದಾರೆ, ಈಗಾಗಲೇ ಕಾಲ್ತುಳಿತದ RCB ವಿಜಯೋತ್ಸವ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ 11 ಜನ ಅಮಾಯಕರು ಸಾವನ್ನಪ್ಪಿದ್ರು. ಅದು ಒಂದು ಪ್ರಮುಖ ಕಾರಣವನ್ನಾಗಿ ತೆಗೆದುಕೊಳ್ಳಿ ಅಂತ ಕೂಡ ಒಂದಿಷ್ಟು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಅದು ಬಿಟ್ಟು ಈಗಾಗಲೇ ವಾಲ್ಮೀಕಿ ಹಗರಣದ ಹಣ ವಾಪಸ್ ಕೊಟ್ಟಿದ್ದಾರೋ ಇಲ್ವೋ ಈ ವಿಚಾರಕ್ಕೂ ಹೋರಾಟ ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ
ಮೇಜರ್ ಆಗಿ ಈಗಾಗಲೇ ಗ್ರೇಟರ್ ಬೆಂಗಳೂರು ಏನಾಗಿದೆ, ಬಿಬಿಎಂಪಿ ವಿಭಜನೆ ಆಗಿ 5 ಭಾಗಗಳಾಗಿ ಗ್ರೇಟರ್ ಬೆಂಗಳೂರು ಅಂತ ಆಗಿದೆ. ಅದರ ಜೊತೆ ಟನಲ್ ರಸ್ತೆ, ಈ ಎಲ್ಲಾ ವಿಚಾರಗಳ ವಿರುದ್ಧ ಹೋರಾಟ ಮಾಡಿ, ಅಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಇನ್ನೂ ಕೂಡ ಪ್ಯಾಟ್ ಹೋಲ್ಸ್ ಎಲ್ಲೂ ಕೂಡ ಮುಚ್ಚಿಲ್ಲ, ಅದೇ ಮಾಡೋದಕ್ಕಾಗಿಲ್ಲ. ಯಾವ ರೀತಿಯಾಗಿ ಇವರು ಟನಲ್ ರಸ್ತೆಯನ್ನ ಮಾಡ್ತಾರೆ ಅಂತ ಒಂದು ವಿರೋಧ ಮಾಡಿ ಅಂತ ಒಂದಿಷ್ಟು ಪಾಯಿಂಟ್ ಗಳನ್ನ ಕೂಡ ಪ್ರಹ್ಲಾದ್ ಜೋಶಿ ಅವರು ರಾಜ್ಯದ ನಾಯಕರಿಗೆ ನೀಡಿದ್ದಾರೆ. ಮತ್ತೆ ಹೈಕಮಾಂಡ್ ಸೂಚನೆಯಂತೆ ನೀವೆಲ್ಲರೂ ಒಟ್ಟಾಗಿ ಹೋಗ್ಬೇಕು, ನೀವೆಲ್ಲರೂ ಒಟ್ಟಾಗಿ ಹೋರಾಟ ಮಾಡಿದ್ರೆ ಸರ್ಕಾರಕ್ಕೆ ಈಸಿಯಾಗಿ ಕಟ್ ಹಾಕಿಬಹುದು, ನೀವು ಒಟ್ಟಾಗಿ ಹೋರಾಟ ಮಾಡಿ ಅಂತ ಎಲ್ಲಾ ನಾಯಕರಿಗೂ ಒಂದ್ ರೀತಿಯಾಗಿ ಬೂಸ್ಟರ್ ಡೋಸ್ ಅಥವಾ ಚಾರ್ಜ್ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅಂತಾನೆ ಹೇಳ್ಬೋದು. ಧನ್ಯವಾದ ವಿವೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.